ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಗೌರಿ ಹಬ್ಬದಲ್ಲಿ ನಾನು ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಗಣಪತಿ ಹಬ್ಬದಲ್ಲಾದರೂ ನಾನು ವೀಡಿಯೋ ಸ್ವಲ್ಪ ಮಾಡೋಣ ಅಂತ ಇದ್ದೆ. ಯಾಕಂದರೆ ಊರಿಗೆ ಬಂದಿದ್ದೆ ಅಮ್ಮನ ಮನೆಗೆ ಗೌರಿ ಹಬ್ಬಕ್ಕೆ. ನಿನ್ನೆನೇ ಬಂದಿದ್ದೆ, ಬಟ್ ಆದರೆ ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಆಗಿತ್ತು ಆಲ್ರೆಡಿ. ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಬಂದೆ. ಅವರು ಕೋಡ್ಬಳೆ ಮಾಡ್ತಾಯಿದ್ರು, ಆಮೇಲೆ ಒಬ್ಬಿಟ್ಟು ಮಾಡ್ತಾಯಿದ್ರು. ಅಲ್ಲಿಂದ ನಮ್ಮ ಮನೆಯಿಂದ ಇಲ್ಲಿಗೆ ಬಂದರೂ ಸೇಮ್ ಅವರು ಇದನ್ನೇ ಮಾಡ್ತಾಯಿದ್ರಲ್ವ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಆಮೇಲೆ ಇವರೆಲ್ಲ ಸ್ವಲ್ಪ ಹೊತ್ತು ಮಾತಾಡ್ತಾ ಅಳತೆ ಹೊಡಿತಾ ಕೂತಿದ್ವಿ. ಅಲ್ಲಿಂದ ತಿರ್ಗಾ ಮತ್ತೆ ವಾಪಸ್ ಬರೋಣ ಅಂದ್ಬಿಟ್ಟು ನಮ್ಮ ಮನೆಗೆ ಬರ್ತಾಯಿದ್ದೆ. ಬಂದಾಗ ನೋಡಿದ್ರೆ ನಮ್ಮ ಮನೇಲಿ ನಮ್ಮಮ್ಮ ದೇವ್ರ ದೀಪ ಹಚ್ತಾ ಇದ್ರು. ಮಾಮೂಲಿ ಇವತ್ತು ಗಣಪತಿ ಹಬ್ಬ ಅಲ್ವಾ, ಅದಕ್ಕೆ ದೇವ್ರ ದೀಪ ಹಚ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದೆಲ್ಲ ಮ್ಯಾಟ್ರು. ಈ ಎಲ್ಲರೂ ಬ್ಯಾಗ್ನ ತೊಗೊಂಡು ಕಡಿದ್ರು ಲೇಡೀಸ್ಗಳು. ನಾನು ಎಲ್ಲಿಗೆ ಹೋಗ್ತಾ ಇದೆಯಮ್ಮ ಅಂತ ಕೇಳಿದ್ದಕ್ಕೆ ಸಿಗಂದೂರು ಚೌಡೇಶ್ವರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ಓ ಹೌದಾ, ಸರಿ ಆಯಿತು ನಡೀರಿ ಅಂದ್ಬಿಟ್ಟು ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಸ್ಟ್ಯಾಂಡಿಗೆ ಬಂದು ನೋಡಿದ್ರೆ ಒಂದಿಲ್ಲ ಅಂದರೂ 5-6 ಮೆಂಬರ್ಸ್ ಇದ್ದರು. ಅವರೆಲ್ಲರ ಜೊತೆ ಮಾತಾಡ್ತಾ ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಎಲ್ಲರದ್ದು ಫೋಟೋಸ್ ವೀಡಿಯೋಸ್ ಮಾಡ್ತಿದ್ದೆ. ಅಷ್ಟೊತ್ಕೊಂದು ಅಂಕಲ್ ಬೇರೆ ಬಂದರು. ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತಿದ್ರು. ಅವ್ರಿಗೆಲ್ಲ ಹೇಳ್ತಿದ್ರು, ಅಯ್ಯೋ ಬೇಗ ಹೋಗಿ ಬಸ್ ಮಿಸ್ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಯಾಕಂದರೆ ಇವ್ರು ಮೊದಲೇ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಏನು ಅಂತ ಗೊತ್ತಿರುತ್ತೆ. ಅದಕ್ಕೆ ಬಸ್ಸು ಕೂಡ ಬತ್ತು. ಬಸ್ ಹತ್ತಿ ಅವರು ಹೊರಟರು. ನನ್ನ ಮಗ ಬೇರೆ ಅಳ್ತಾ ಇದ್ದ. ಅಲ್ಲಿಂದ ನೆಕ್ಸ್ಟ್ ಬರೋಷ್ಟೊಳಗೆ ನಾವು ಏರಿಯಾದಲ್ಲಿ ಗಣಪತಿ ಕುಣಿಸಿದ್ರು. ಎಲ್ಲ ರಂಗೋಲಿ ಬಿಡ್ತಾಯಿದ್ರು, ಈ ಕಡೆ ರೆಡಿ ಮಾಡ್ತಾಯಿದ್ರು. ಗಣಪತಿ ಇನ್ನೂ ಕುಣಿಸಿರಲಿಲ್ಲ. ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡು ಗಣಪತಿನ 7:30 ಸಮಥಿಂಗ್ ಕುಣಿಸಿದ್ರು. ಅಲ್ಲಿ ಗಣಪತಿ ಕುಣಿಸಿ ಪೂಜೆನೂ ಸ್ಟಾರ್ಟ್ ಆಯಿತು. ಅವೆಲ್ಲ ನಾನು ಪೂಜೆ ಎಲ್ಲ ಸ್ಟಾರ್ಟ್ ಮಾಡೋದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ, ಜಸ್ಟ್ ಫೋಟೋ ಅಷ್ಟೇ ತೊಗೊಳಕ್ಕಿದ್ದು. ಇವತ್ತಿನ ಬ್ಲಾಗ್ ಯಾರ್ಯಾರಿಗೆ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.